ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇದು ಯುಗಾದಿ ಹಬ್ಬದ ಮಿನಿ ವ್ಲಾಗ್ ಆಗಿರುತ್ತೆ. ಯುಗಾದಿ ಹಬ್ಬದ ದಿನ ಬೆಳಗ್ಗೆ ಎದ್ದು ದೇವರಿಗೆ ಹೂವೆಲ್ಲ ಹಾಕಿ ಆಮೇಲೆ ನನ್ನ ಕುಕಿಂಗ್ ಸ್ಟಾರ್ಟ್ ಮಾಡಿದೆ. ಲಾಸ್ಟ್ ಇಯರ್ ಯುಗಾದಿಗೆ ನಾವು ಇಂಡಿಯಾದಲ್ಲಿದ್ವಿ, ಈಗ ದುಬೈಯಲ್ಲಿದ್ದೀವಿ. ಎಲ್ಲೇ ಇದ್ರೂ ಯುಗಾದಿ ಹಬ್ಬ ಬರೋದು ವರ್ಷಕ್ಕೆ ಒಂದ್ಸಲ, ಸೊ ಅದನ್ನ ಸೆಲೆಬ್ರೇಟ್ ಮಾಡಬೇಕು ಅನ್ನೋದು ನನ್ನ ಆಸೆ. ನಮ್ ಕಡೆಗೆ ಯುಗಾದಿಗೆ ಸ್ಪೆಷಲ್ ಆಗಿ ಪಾಯಸ ಮಾಡ್ತಾರೆ ಅಂಡ್ ನಾನ್ ವೆಜ್ ಊಟ ಮಾಡ್ತಾರೆ. ಬಟ್ ನಾನು ವೆಜ್ ಊಟ ಪ್ರಿಪೇರ್ ಮಾಡ್ತೀನಿ. ಇವತ್ತು ಖೀರ್ ಮಾಡಿದ್ದೆ, ಅದ್ರ ಜೊತೆಗೆ ಟೊಮೆಟೊ ಸಾರು, ಬೆಂಡೆಕಾಯಿ ಸುಕ್ಕ ಅಂಡ್ ಕೋಸಂಬರಿ ಮಾಡಿದ್ದೆ. ಟೊಮೆಟೊ ರಸಂ ಮಾಡ್ಲಿಕ್ಕೆ ಫಸ್ಟ್ ಇಲ್ಲಿ ಒಂದ್ ಕಡಾಯಿಗೆ ಆಯಿಲ್ ಹಾಕೊಳ್ತೀನಿ. ಆಯಿಲ್ ಬಿಸಿ ಆದ್ಮೇಲೆ ಸಾಸಿವೆ, ಕರಿ ಲೀವ್ಸ್, ಒಂದು 3 ಮೀಡಿಯಂ ಸೈಜ್ ಟೊಮೆಟೊ, ಒಂದ್ ಸ್ವಲ್ಪ ಬೆಲ್ಲ ಅಂಡ್ ಉಪ್ಪು, ಅರಿಶಿನ ಇದನ್ನೆಲ್ಲ ಹಾಕಿ ಒಂದ್ಸಲ ಟೊಮೆಟೊವನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ನೆಕ್ಸ್ಟ್ ಖಾರಕ್ಕೆ ಗ್ರೀನ್ ಚಿಲ್ಲೀಸ್ ಅಂಡ್ ಸ್ವಲ್ಪ ಹುಳಿ ನೀರು ಅಂಡ್ ದಾಲ್ ಹಾಕೊಳ್ತೀನಿ. ದಾಲ್ ಆಲ್ರೆಡಿ ಬೇಯಿಸಿ ಇಟ್ಟಿದ್ದೀನಿ, ತೊಗರಿಬೇಳೆ. ನೆಕ್ಸ್ಟ್ ಒಂದ್ 2ರಿಂದ 3 ಸ್ಪೂನ್ ಅಷ್ಟು ರಸಂ ಪೌಡರ್ ಹಾಕೊಳ್ತೀನಿ. ಇದು ನಾನು ಉಡುಪಿಯಿಂದ ತಂದಿರೋದು, ತುಂಬಾನೇ ಚೆನ್ನಾಗಿದೆ. ರಸಂ ಪೌಡರ್ ಹಾಕಿ 1-2 ಗ್ಲಾಸ್ ನೀರ್ ಹಾಕಿ ಕುದಿಸ್ಕೊಳ್ತೀನಿ ಸಾರನ್ನು. ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಮಿಕ್ಸ್ ಮಾಡಿದ್ರೆ ನಮ್ದು ಟೊಮೆಟೊ ರಸಂ ರೆಡಿ ಆಗುತ್ತೆ. ಈ ರಸಂ ತುಂಬಾನೇ ಚೆನ್ನಾಗಿರುತ್ತೆ. ಇದು ನಮ್ಮ ಅಮ್ಮನ ರೆಸಿಪಿ. ಎಲ್ಲ ಅಡಿಗೆ ಮುಗಿಯುವಷ್ಟರಲ್ಲಿ ನನ್ನ ಹಸ್ಬೆಂಡ್ ಬಂದೇ ಬಿಟ್ರು. ಸೊ ಇಬ್ರು ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿದ್ವಿ ಅಂಡ್ ನನ್ನ ಹಸ್ಬೆಂಡ್ಗೆ ಐಡಿಯಾನೇ ಇರಲಿಲ್ಲ ಇವತ್ತು ಇಷ್ಟೆಲ್ಲ ಐಟಮ್ಸ್ ಮಾಡ್ತೀನಿ ಅಂತ.